ನೋಡಿ, ಸಿ ಟಿ ರವಿ ಅವರು ತಮ್ಮ ವಿವಾದಾತ್ಮಕ ಹೇಳಿಕೆಗಳು ಪದೇ ಪದೇ ಎಡವಟ್ಟು ಮಾಡ್ಕೊಳ್ತಾನೆ ಇರ್ತಾರೆ, ಪದೇ ಪದೇ ಸುದ್ದಿಯಲ್ಲಿರ್ತಾರೆ. ಮೊನ್ನೆ ಈ ನೀಟ್ ಪ್ರತಿಭಟನೆ ವಿಚಾರ ಮುಲ್ಲಾ ಅನ್ನುವಂಥ ಮಾತನಾಡಿ ಯಾವ ರೀತಿ ವಿವಾದವನ್ನ ಹುಟ್ಟು ಹಾಕಿದ್ರು. ಅದಾದ್ಮೇಲೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುತ್ತೆ, ಅವ್ರ ಮೇಲೆ FIR ಕೂಡ ಆಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಅಂತ ಹೇಳಿ ಪೊಲೀಸರು ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಗಳಾಯಿತು ಅನ್ನೋದು ಗೊತ್ತು. ಈಗ ಸಿ ಟಿ ರವಿ ಅವರು ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಮೊನ್ನೆ ಪೊಲೀಸರು ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ತೋರಿಸ್ತಾರೆ. ಇದು ನೀಟ್ ಪ್ರತಿಭಟನೆಯ ವಿಡಿಯೋ ನೋಡಿ. ಒಬ್ಬ ಮುಲ್ಲಾ ಜೀಪ್ಗೆ ಹೆಂಗ್ ಬೆಂಕಿ ಹಾಕ್ತಾ ಇದ್ದ ನೋಡಿ ಅಂತ ಹೇಳ್ತಾರೆ. ಬಟ್ ಅವರು ತೋರಿಸಿರೋದು ನೀಟ್ ಪ್ರತಿಭಟನೆಯ ವಿಡಿಯೋ ಖಂಡಿತವಾಗ್ಲೂ ಕೂಡ ಅಲ್ಲ, ಬಿಹಾರದ ವಿಡಿಯೋ ತೋರಿಸಿದ್ದಾರೆ MLC ಸಿ ಟಿ ರವಿ ಅವರು. ದ್ವೇಷ ಭಾಷಣ ಮಾಡಿರೋ ಸಿ ಟಿ ರವಿ ಅವರನ್ನ ಕೂಡಲೇ ಬಂಧಿಸಬೇಕು, ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಆಗ್ರಹಿಸಿತ್ತು. ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ರಾಜಕೀಯ ಹೇಳಿಕೆ ಕೊಡೋದೇ ರಾಜಕೀಯ ಅನ್ಕೊಂಡಿರೋ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಚಿಕ್ಕಮಗಳೂರಿನಲ್ಲಿ ಗುರುವಾರ ಒಂದು ಹೇಳಿಕೆ ಕೊಟ್ಟಿದ್ರು. ಮುಲ್ಲನಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ, ಎದೆ ಸೀಳಿದ್ರೆ 3 ಅಕ್ಷರ ಬರೋದಿಲ್ಲ ಅಂತ ಹೇಳಿ ಸಿ ಟಿ ರವಿ ಅವರು ದ್ವೇಷದ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮುಸ್ಲಿಮರನ್ನ ಎಳೆದು ತರ್ತಾರೆ ಸಿ ಟಿ ರವಿ ಅವರು. ಈ ರೀತಿ ವಿಷಯಾಂತರ ಮಾಡೋ ಹಳೆ ಚಾಳಿ ಸಿ ಟಿ ರವಿ ಅವ್ರದ್ದು. ಧರ್ಮದ ಗೌರವಾನ್ವಿತ ಧರ್ಮಗುರುಗಳನ್ನ ಅವಮಾನಿಸೋ ಮುಖಾಂತರ ಧರ್ಮದ ಆಧಾರದಲ್ಲಿ ಪ್ರಚೋದಿಸಿ, ವಿಭಜಿಸಿ, ದ್ವೇಷ ಹರಡುವ ದುಷ್ಟ ಸಂಚು ಎಸಗಿದ್ದಾರೆ. ಅದಕ್ಕಾಗಿ ಸಿ ಟಿ ರವಿ ವಿರುದ್ಧ ಚಿಕ್ಕಮಗಳೂರು ಜಾಮಿಯಾ ಮಸೀದಿಯ ಅಧ್ಯಕ್ಷ ಮುದಸ್ಸಿರ್ ಪಾಷಾ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆ ದೂರಿನ ಅನ್ವಯ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಬೇಕು ಅನ್ನುವ ಆಗ್ರಹ ಕೂಡ ವ್ಯಕ್ತವಾಗಿತ್ತು ರಾಜ್ಯ ಮುಸ್ಲಿಂ ಒಕ್ಕೂಟ. ಅದರಂತೆ ಅವರ ಮನೆಗೆ ಸಿ ಟಿ ರವಿ ಅವರ ಮನೆಗೆ ಪೊಲೀಸರು ಭೇಟಿ ಕೊಡ್ತಾರೆ. ನೋಟಿಸ್ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗ ಏನೆಲ್ಲ ಹೈಡ್ರಾಮಗಳಾಯಿತು ಅನ್ನೋದು ಗೊತ್ತು. ಯಾಕಂದ್ರೆ ನೀಟ್ ಹಗರಣದ ವಿರುದ್ಧ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ಕೊನೆಗೆ ಶಿಕ್ಷಣ ಸಚಿವರೇ ರಾಜೀನಾಮೆಯನ್ನ ಕೊಡ್ತಾರೆ, ಆ ಹಂತಕ್ಕೂ ಕೂಡ ಹೋಗುತ್ತೆ. ಮತ್ತೆ ಬಿಜೆಪಿ ನಾಯಕರ ಹೇಳಿಕೆ, ಅವರ ದ್ವಂದ್ವ ನೀತಿಗಳಿಗೆ ಬಹಳ ಹತ್ತಿರದ ನಂಟಿದೆ. ಯಾಕಂದ್ರೆ ಇದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಅಂತ ಎಲ್ಲದರಲ್ಲೂ ಕೂಡ. ಮತ್ತೊಂದು ಕಡೆ ಪೊಲೀಸರು ಮೊನ್ನೆ ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಗಳಾಗುತ್ತೆ. ಸಿ ಟಿ ರವಿ ಅವರು ಹೆಂಗ್ ನೀವು ನೋಟಿಸ್ ಕೊಡ್ತಾ ಇದ್ದೀರಾ, ನಾನು ಹೇಳಿದ್ದೇ ಬೇರೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋವನ್ನ ತೋರಿಸ್ತಾರೆ. ಇದು ನೀಟ್ ಪ್ರತಿಭಟನೆಯ ಸಂದರ್ಭದಲ್ಲಿ ವಿಡಿಯೋ ಅಂತ ಹೇಳಿಬಿಟ್ಟು ಬಿಹಾರದ ರಸ್ತೆ ಅಪಘಾತದ ವಿಡಿಯೋವನ್ನ ತೋರಿಸೋ ಮುಖಾಂತರ ಬಿಜೆಪಿ MLC ಸಿ ಟಿ ರವಿ ಈಗ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿರೋದು. ಅದರ ಜೊತೆಗೆ ನೀಟ್ಗೂ ಮುಲ್ಲಾಗಳಿಗೂ ಏನ್ ಸಂಬಂಧ, ನೀಟ್ ಪ್ರತಿಭಟನೆಯ ಸಂದರ್ಭದ ವಿಡಿಯೋ ಅಂತ ಹೇಳಿಬಿಟ್ಟು ಬಿಹಾರದ ರಸ್ತೆ ಅಪಘಾತದ ವಿಡಿಯೋ ತೋರಿಸೋ ಮುಖಾಂತರ ಬಿಜೆಪಿ MLC ಸಿ ಟಿ ರವಿ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಎದೆ ಸೀಳಿದ್ರೆ 3 ಅಕ್ಷರವಿಲ್ಲದ ಮುಲ್ಲಾಗಳಿಗೂ ನೀಟ್ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ, ಅದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳುವಂತೆ ಅಂತ ಹೇಳೋ ಮೂಲಕ ವಿವಾದವನ್ನ ಕೂಡ ಸೃಷ್ಟಿ ಮಾಡಿದ್ರು. ಈ ಸಂಬಂಧ FIR ಕೂಡ ದಾಖಲಾಗಿತ್ತು. ಬಸವನಹಳ್ಳಿಯಲ್ಲಿರೋ ನಿವಾಸಕ್ಕೆ ತೆರಳಿಬಿಟ್ಟು ಹಾಜರಾಗುವಂತೆ ನೋಟಿಸ್ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನೋಟಿಸ್ ಸ್ವೀಕಾರ ಮಾಡಲಿಲ್ಲ ಸಿ ಟಿ ರವಿ ಅವರು. ಪೊಲೀಸರೊಂದಿಗೆ ವಾಗ್ವಾದ ಮಾಡ್ತಾರೆ. ಪೊಲೀಸರು ನೋಟಿಸ್ ಅಂಟಿಸ್ತಾ ಇದ್ದಂತೆ ಅವರ ಬೆಂಬಲಿಗರು ಕಿತ್ತು ಬಿಸಾಕಿ ಪೊಲೀಸರ ವಿರುದ್ಧವೇ ಧಿಕ್ಕಾರವನ್ನ ಕೂಗ್ತಾರೆ. ಅದಾದ್ಮೇಲೆ ಸಿ ಟಿ ರವಿ ಅವರು ಸುದ್ದಿಗೋಷ್ಠಿ ನಡೆಸ್ಬಿಟ್ಟು ನಾನು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಿಲ್ಲ, ನೀಟ್ ಪ್ರತಿಭಟನೆ ಮೇಲೆ ವಾಹನಕ್ಕೆ ಬೆಂಕಿ ಹಚ್ಚೋದಕ್ಕೆ ಉದ್ರಿಕ್ತರು ಯತ್ನಿಸ್ತಾರೆ, ಮುಲ್ಲಾ ಓರ್ವ ವಾಹನಕ್ಕೆ ಬೆಂಕಿ ಹಚ್ಚೋದಕ್ಕೆ ಯತ್ನಿಸ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೂ ಸಂಬಂಧನೇ ಇಲ್ಲ. ಬಿಹಾರದಲ್ಲಿ ವಾರದ ಹಿಂದೆ ನಡೆದಿದ್ದಂತಹ ರಸ್ತೆ ಅಪಘಾತದ ವಿಡಿಯೋವೊಂದನ್ನು ತೋರಿಸ್ತಾರೆ. ಈಗ ಸಿಕ್ಕಾಪಟ್ಟೆ ನೆಟ್ಟಿಗರು ಕೂಡ ಸಿ ಟಿ ರವಿ ಅವರ ವಿರುದ್ಧ ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿಂದ ಎಲ್ಲೆಲ್ಲಿಗೋ ಲಿಂಕ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ವಿವಾದ ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.